ಮದುವೆ ಅನ್ನೋದು ಅತ್ಯದ್ಭುತ ಬಂಧ. ಅದು ಆಗೋ ಟೈಮಲ್ಲಿ ಆದ್ರೇನೆ ಚಂದ. ಋಣಾನುಬಂಧ ಗಂಟು ಬಿದ್ಮೇಲೆ ಮುಚ್ಕೊಂಡು ಸಂಸಾರ ಮಾಡಬೇಕು. ಒಬ್ರಿಗೊಬ್ರು ಸಾಯೋವರೆಗೂ ಜೊತೆಯಾಗಿರ್ಬೇಕು. ಜೀವನದ ಸಂಗಾತಿಯಾಗಿ ಬರೋರು ಒಳ್ಳೆಯವರು ಆಗಿರಬಹುದು, ಕೆಟ್ಟವರು ಆಗಿರಬಹುದು. ದುಡ್ಡು ಕಾಸು, ಸುಖ ದುಃಖ, ಲೈಂಗಿಕ ಸಂತೋಷ, ಹೀಗೆ ಎಲ್ಲಾ ವಿಷಯದಲ್ಲೂ ಒಬ್ಬರಿಗೊಬ್ರು ಹೆಗಲು ಕೊಟ್ಟು ನಂಬಿಕೆಯಿಂದ ಜೀವನ ಮಾಡಬೇಕು. ಅದು ಬಿಟ್ಟು ದುಡ್ಡಿನ ಆಸೆಗೆ ಮತ್ತೊಬ್ಬರಿಗೆ ಸೆರಗು ಹಾಸೋದು, ಮತ್ತೊಬ್ಬರ ತೊಡೆ ಮಧ್ಯೆ ತೆವಲು ತೀರಿಸೋಕೆ ಹೋದ್ರೆ ಸಂಸಾರ ಸರ್ಕಸ್ ಆಗುತ್ತೆ. ಹೀಗೆ ಅರ್ಧಂಬರ್ಧ ಬೆಂದ ಅನ್ನದಾಗಳು ಸಾಂಬಾರ್ನಂತೆ ಒಂದಾದ ಈ ಜೋಡಿ ಇಡೀ ಕೇರಳವನ್ನೇ ಶೇಕ್ ಮಾಡಿತ್ತು. ಹೀಗೆ ಚೆಲ್ಲಾಟವಾಡಿ ಒಬ್ಳು ಬಲಿಯಾದ್ರೆ ಇನ್ನೊಬ್ಬ ಅಮಾಯಕ ಸಜೀವವಾಗಿ ದಹನವಾಗಿದ್ದ. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಈ ಸ್ಟೋರಿಯಲ್ಲಿ ಸ್ವತಃ ಗಂಡನೇ ಹೆಂಡತಿಯ ಕೊಲೆಗೆ ಸಂಚು ರೂಪಿಸಿದ್ದ. ಅದು ಇಟ್ಕೊಂಡವನ ಜೊತೆಯಲ್ಲಿ ಇದ್ದಾಗಲೇ ಸಿನಿಮಾ ರೇಂಜ್ಗೆ ಕಾರನ್ನ ಚೇಸ್ ಮಾಡಿ ಹತ್ಯೆಗೆ ಮುಹೂರ್ತವಿಟ್ಟಿದ್ದ. ಆದರೆ ಇಲ್ಲಿ ತಾನು ಬಯಸಿದ್ದು ಒಂದಾದ್ರೆ ದೇವರ ಆಟ ಮತ್ತೊಂದಾಗಿತ್ತು. ಪೊಲೀಸರ ಜೊತೆ ಕ್ರೈಮ್ ಸ್ಪಾಟ್ನಲ್ಲಿ ಅಮಾಯಕನಂತೆ ನಿಂತಿರೋ ಈ ಮುದುಕನ ಹೆಸರು ಪದ್ಮರಾಜನ್. ಕೇರಳದ ಕೊಲ್ಲಂನ ಚಮ್ಮಕ್ ಅನ್ನೋ ಊರಿನವನು. ಕ್ಯಾಟರಿಂಗ್ ಬಿಸ್ನೆಸ್ ಮಾಡ್ತಿದ್ದ. 30-35 ವರ್ಷದ ಹಿಂದೆನೆ ಮದುವೆಯಾಗಿದ್ದ ಇವನು ಮೊದಲ ಹೆಂಡತಿಗೆ ಮಕ್ಕಳಾಗಿಲ್ಲ ಅಂತ ಆಕೆಯನ್ನ ಕೈಬಿಟ್ಟಿದ್ದ. ವಯಸ್ಸು 50 ವರ್ಷವಾಗಿತ್ತು. ಆಗ ಇವನ ಒಬ್ಬಂಟಿ ಜೀವನ ನೋಡೋಕೆ ಆಗದೆ ಸಂಬಂಧಿಕರು ಎರಡನೇ ಮದುವೆಯಾಗು ಅಂತ ಪಟ್ಟು ಹಿಡಿದಿದ್ರು. ಆದರೆ ಪದ್ಮರಾಜನ್, ನನಗೆ 50 ವರ್ಷ ವಯಸ್ಸಾಗಿದೆ, ಈ ಏಜಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೆ, ಹಳ್ಳ ಸಿಕ್ಕರೆ ಕೋಲೂರ್ತೀನಿ, ಗುಡ್ಡ ಸಿಕ್ಕರೆ ಕೈಯೂರ್ತೀನಿ ಅಂತ ಅಂದಿದ್ದ. ಆದರೆ ಮನೆಹಾಳ್ ಸಂಬಂಧಿಕರು ಬಿಡಬೇಕಲ್ಲ. ಒಂದು ಹುಡುಗಿನ ನೋಡಿದೀವಿ, ಅವಳಿಗೆ 34 ವರ್ಷ ವಯಸ್ಸು, ಇನ್ನು ಮದುವೆಯಾಗಿಲ್ಲ, ನೀನಂದ್ರೆ ಇಷ್ಟ, ಮದುವೆಯಾಗು ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಅವಳು ಬೇಕರಿ ಒಂದರಲ್ಲಿ ಕೆಲಸ ಮಾಡ್ತಿದ್ದಾಳೆ, ಬೇಕರಿ ಐಟಮ್ಸ್ ನ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಬಲವಂತ ಮಾಡಿದ್ರು. ಕೊನೆಗೆ ಸಂಬಂಧಿಗಳ ಬಲವಂತಕ್ಕೆ ತಲೆ ಆಡಿಸಿ 34 ವರ್ಷದ ನೀಲಾ ಅನ್ನೋಳ ಕೊರಳಿಗೆ ತಾಳಿ ಕಟ್ಟಿ ಸೆಕೆಂಡ್ ಹನಿಮೂನ್ ನ ಗ್ರ್ಯಾಂಡ್ ಆಗಿ ಮುಗಿಸಿದ್ದ. ನೀಲಾ ನೋಡೋಕೆ ತುಂಬಾನೇ ಚೆನ್ನಾಗಿದ್ಲು. ಅವಳ ಬಾಡಿ ಶೇಪು, ಫಿಗರು ಎಲ್ಲವೂ ಕಾಮೋದ್ರೇಕಗೊಳಿಸೋ ಥರಾನೇ ಇತ್ತು. ಆದ್ರೂ ಇವಳಿಗೆ ಯಾಕೆ ಮದುವೆ ಆಗಿರ್ಲಿಲ್ಲ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಪದ್ಮರಾಜನ್ ಕ್ಯಾಟರಿಂಗ್ ವ್ಯವಹಾರಕ್ಕೆ ನೀಲಾ ಕೈ ಜೋಡಿಸಿದ್ಲು. ಇಂಜಿನ್ ಬೋರ್ಗೆ ಬಂದಿದೆ ಅನ್ನೋ ಟೈಮಲ್ಲೇ ಪದ್ಮರಾಜನ್ ಹೇಗೋ ಎದ್ದು ಬಿದ್ದು ಹೊರಳಾಡಿ ಬೆವರು ಸುರಿಸಿದ ಪರಿಣಾಮ ಇವನ ಲಕ್ಕಿ ಡ್ರಾಪ್ ನಿಂದ 3 ವರ್ಷಕ್ಕೆ ಒಂದು ಗಂಡು ಮಗುವಿಗೆ ತಂದೆಯಾಗಿದ್ದ. ಹೀಗೆ ಮಗ ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಪದ್ಮರಾಜನ್ 60ನೇ ವರ್ಷಕ್ಕೆ ಕಾಲಿಟ್ಟಿದ್ದ. ಆಗ ಮಗ ಇವನನ್ನ ಅಪ್ಪ ಅನ್ಬೇಕೋ ಅಥವಾ ತಾತ ಅನ್ಬೇಕೋ ಅನ್ನೋ ಕನ್ಫ್ಯೂಷನ್ ನಲ್ಲೇ ಇದ್ದ. ಇತ್ತ ಪದ್ಮರಾಜನ್ ತನ್ನ ಕ್ಯಾಟರಿಂಗ್ ವ್ಯವಹಾರವನ್ನ ದೊಡ್ಡದು ಮಾಡಿದ್ದ. ತಾನು ಕೆಲಸಕ್ಕೆ ಹೋಗದೆ ಅಡಿಗೆಯವರನ್ನ ಇಟ್ಟು ಅಡಿಗೆ ಮಾಡಿಸ್ತಿದ್ದ. ಬರೋ ಲಾಭದಲ್ಲಿ ಶೇರ್ ಕೊಡ್ತಿದ್ದ. ಹೀಗೆ ಪದ್ಮರಾಜನ್ ಕ್ಯಾಟರಿಂಗ್ ಬಿಸ್ನೆಸ್ ನಲ್ಲಿ ಬ್ಯುಸಿಯಾಗಿದ್ದ. ನೀಲಾ ಮಗನನ್ನ ಕರ್ಕೊಂಡು ಸ್ಕೂಲಿಗೆ ಹೋಗೋದು ಬರೋದು ಮಾಡ್ತಿದ್ಲು. ಮನೆ ಕೆಲಸ ಮಾಡ್ತಾ ಮನೆಯಲ್ಲೇ ಇರ್ತಿದ್ಲು. ಹೀಗೆ ಸ್ಕೂಲ್ಗೆ ಬಂದು ಹೋಗೋ ಗ್ಯಾಪಲ್ಲೇ ನೀಲಾಗೆ ಹಾಸಿನ್ ಅನ್ನೋ ಯುವಕ ಪರಿಚಯವಾಗಿದ್ದ. ಅವನಿಗಿನ್ನು 30 ವರ್ಷವೂ ದಾಟಿರ್ಲಿಲ್ಲ. ಮಗಳನ್ನ ಕರ್ಕೊಂಡು ಬೈಕಲ್ಲಿ ಸ್ಕೂಲ್ಗೆ ಬರ್ತಿದ್ದ. ಇಬ್ಬರ ಕಣ್ಣೋಟಗಳು ಒಂದಾಗಿ ಅಕ್ರಮ ಸಂಬಂಧಕ್ಕೆ ದಾರಿ ತೋರಿಸಿತ್ತು. ಹಾಸಿನ್ಗೆ ಮಾಡೋಕೆ ಕೆಲಸ ಇರಲಿಲ್ಲ. ಯಾಕಂದ್ರೆ ಇವನ ಅಪ್ಪ ಶ್ರೀಮಂತ. ಮಗನಷ್ಟೇ ಅಲ್ಲದೆ ಮೊಮ್ಮಗನು ಸಹ ಜೀವನ ಪರ್ಯಂತ ಕೂತು ತಿನ್ನುವಷ್ಟು ಹಣವನ್ನ ಮಾಡಿಟ್ಟಿದ್ದ. ನೀಲಾಗೆ ಬೇಕರಿ ಕೆಲಸ ಗೊತ್ತು ಅಂತಿದ್ದಂತೆ ಹಾಸಿನ್ ಒಂದು ಬೇಕರಿ ಓಪನ್ ಮಾಡು, ನಾನು ಹಣವನ್ನ ಇನ್ವೆಸ್ಟ್ ಮಾಡ್ತೀನಿ, ನಿಂಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ. ಈ ಮಾತನ್ನ ಗಂಡನಿಗೆ ಹೇಳಿದ್ರೆ ಕಾಲಲ್ಲಿರೋದು ಕೈಗೆ ಬರ್ತಿತ್ತು. ಇದು ಗೊತ್ತಿದ್ದೆ ನೀಲಾ ಗಂಡನ ಕಿವಿಯಲ್ಲಿ ಹೂವಿಟ್ಟಿದ್ಲು. ನನಗೆ ಬೇಕರಿ ಕೆಲಸ ಗೊತ್ತು, ಮನೆಯಲ್ಲಿ ಸುಮ್ಮನೆ ಕೂತಿರೋ ಬದಲು ಬೇಕರಿ ಆದ್ರೂ ಓಪನ್ ಮಾಡ್ತೀನಿ, ತಿಂಗಳಿಗೆ ಏನಿಲ್ಲ ಅಂದ್ರೂ ಖರ್ಚು ವೆಚ್ಚವೆಲ್ಲ ಹೋಗಿ 50,000-60,000 ಸಾವಿರ ಉಳಿಯುತ್ತೆ ಅಂತ ಅಂದಿದ್ಲು. ಹೆಂಡತಿ ಹೀಗೆ ಹೇಳ್ತಿದ್ದಂತೆ ಪದ್ಮರಾಜನ್, ಅದೆಲ್ಲ ಏನು ಬೇಡ, ಸ್ವಂತ ಮನೆ ಇದೆ, ಊರಲ್ಲಿ ಜಮೀನಿದೆ, ನಾನು ದುಡ್ದಿರೋ ಹಣ ಇದೆ, ವಯಸ್ಸಾದ್ಮೇಲೆ ಮಗ ಹುಟ್ಟಿದಾನೆ, ಅವನನ್ನ ಚೆನ್ನಾಗಿ ನೋಡ್ಕೊಂಡು ಮನೆಯಲ್ಲಿರು, ಬೇಕರಿನೂ ಬೇಡ ಏನೂ ಬೇಡ ಅಂತ ಹೆಂಡತಿಗೆ ಹೇಳಿದ್ದ. ಆದ್ರೆ ಪತ್ನಿಯ ಟಾರ್ಚರ್ ತಾಳದೆ ಸರಿ ಏನೋ ಒಂದು ಮಾಡ್ಕೊ ಅಂತ ಹೇಳಿ ತಲೆ ಆಡಿಸಿದ ಪದ್ಮರಾಜನ್. ಗಂಡ ಓಕೆ ಅಂದಿದ್ದೆ ತಡ. 5 ಲಕ್ಷ ಇನ್ವೆಸ್ಟ್ ಮಾಡಿ ಹೈಫೈ ಬೇಕರಿಯನ್ನ ಓಪನ್ ಮಾಡಿದ್ಲು ನೀಲಾ. ಮನೆ ಹಾಗೂ ಗಂಡನಿಗೆ ದೂರ ಇರೋ ಪ್ಲೇಸ್ ನಲ್ಲೇ ಬೇಕರಿಯನ್ನ ಓಪನ್ ಮಾಡಿದ್ಲು. ಯಾಕಂದ್ರೆ ಅಲ್ಲಿ ಅವಳಿಗೆ ಮತ್ತೊಂದು ಬೇಕರಿ ಕಾಂಪಿಟೇಷನ್ ಇರಲಿಲ್ಲ. ಜೊತೆಗೆ ತನ್ನ ಪ್ರಿಯಕರನ ಜೊತೆ ಮಂಚದಾಟಕ್ಕೂ ಅಡ್ಡಿಯಾಗಬಾರದು ಅಂತ ಪ್ಲಾನ್ ಮಾಡಿ ಕೊಲ್ಲಂನಲ್ಲಿ ಬೇಕರಿಯೊಂದನ್ನ ಶುರು ಮಾಡಿದ್ಲು. ಬೇಕರಿಯಲ್ಲಿ ಕೆಲಸ ಮಾಡೋ ಹುಡುಗರಿಗೆ ತನ್ನ ಪ್ರಿಯಕರನನ್ನ ತನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಪರಿಚಯ ಮಾಡಿಸಿದ್ಲು. ಹೆಸರಿಗಷ್ಟೇ ಅದು ಬೇಕರಿ ಆಗಿದ್ರು ಇಬ್ಬರ ಕಾಮದಾಟಕ್ಕೆ ಅದು ಓಯೋ ರೂಮ್ ಆಗಿತ್ತು. ಕೆಲಸದವರಿಗೆ ಪೇಮೆಂಟು, ಬಾಡಿಗೆ, ಕರೆಂಟ್ ಬಿಲ್ ಅಂತ ಎಲ್ಲವನ್ನು ಹಾಸಿನ್ ನೋಡ್ಕೊಳ್ತಿದ್ದ. ಬೇಕರಿಯಲ್ಲಿ ಬಂದ ಹಣವನ್ನೆಲ್ಲ ನಿನ್ನ ಗಂಡನ ಕೈಗೆ ಇಟ್ಬಿಡು ಅಂತ ಹೇಳ್ತಿದ್ದ. ಹೀಗೆ ಇಬ್ಬರ ಮಧುರ ಕ್ಷಣಗಳು ಬೇಕರಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಡೀತಿದ್ವು. ಹೀಗೆ ಬೇಕರಿಯಲ್ಲಿ ಪ್ರತಿದಿನ ಸುಸ್ತಾಗಿ ಬರ್ತಿದ್ದ ನೀಲಾ ರಾತ್ರಿ ಹೊತ್ತಲ್ಲೂ ಫೋನ್ನಲ್ಲಿ ಹಾಸಿನ್ ಜೊತೆ ಬ್ಯುಸಿಯಾಗಿರ್ತಿದ್ಲು. ಇದನ್ನ ನೋಡಿ ಗಂಡ ಏನ್ ನಡೀತಿದೆ ಅಂದ್ರೆ ಕೆಲಸದವರ ಜೊತೆ ಮಾತಾಡ್ತಿದ್ದೀನಿ, ನೀನ್ ಹೋಗಿ ಮಲ್ಕೋ ಅಂತ ಅಂತಿದ್ಲು. ಆಗ ಪತ್ನಿಯ ನಡವಳಿಕೆ ಮೇಲೆ ಅದಾಗ್ಲೇ ಪದ್ಮರಾಜನ್ಗೆ ಅನುಮಾನ ಶುರುವಾಗಿತ್ತು. ಒಂದು ದಿನ ಹೆಂಡತಿಗೆ ಗೊತ್ತಿಲ್ಲದಂತೆ ಬೇಕರಿ ಹತ್ರ ಬಂದು ನೋಡಿ
ನೋಡಿದ್ದ. ಆಗ ಕ್ಯಾಶ್ ಕೌಂಟರ್ ಹತ್ರ ಒಬ್ಬ ಯುವಕನ ಜೊತೆ ಕೂತ್ಕೊಂಡು ನೀಲಾ ಮಾತಾಡ್ತಿರೋದನ್ನ ಗಮನಿಸಿದ್ದ. ಸಂಜೆವರೆಗೂ ಬೇಕರಿ ಹತ್ರನೇ ಇದ್ದ ಪದ್ಮರಾಜನ್ ಹಲ್ಲು ಕಡ್ಕೊಂಡು ಎಲ್ಲವನ್ನೂ ಗಮನಿಸಿದ್ದ. ರಾತ್ರಿ 8 ಗಂಟೆ ಆಗ್ತಿದ್ದಂತೆ ಹಾಸಿನ್ ತನ್ನ ಕಾರಿನಲ್ಲಿ ನೀಲಾನ ಮನೆಗೆ ಡ್ರಾಪ್ ಮಾಡ್ತಿರೋದನ್ನ ಪದ್ಮರಾಜನ್ ಕಣ್ತುಂಬಿಕೊಂಡಿದ್ದ. ಇದಾದ 3 ದಿನ ಬಿಟ್ಟು ಪದ್ಮರಾಜನ್ ಮತ್ತೆ ದಿಢೀರ್ ಅಂತ ಬೇಕರಿಯಲ್ಲಿ ಪ್ರತ್ಯಕ್ಷವಾಗಿದ್ದ. ಕ್ಯಾಶ್ ಕೌಂಟರ್ ನಲ್ಲಿ ಕೂತಿದ್ದ ಹಾಸಿನ್ ನೋಡಿ ಇವನ್ಯಾರು ರಿಚ್ ಆಗಿ ಕಾಣಿಸ್ತಾನೆ ಅಂತ ಕೇಳಿದ್ದ. ಅಲ್ಲದೆ ಹೊಸ ಕೆಲಸದವನ ಅಂತಾನು ಪ್ರಶ್ನಿಸಿದ್ದ. ಗಂಡನ ಕೋಪಾರೋಣ ನೇತ್ರವನ್ನ ನೋಡಿದ ನೀಲಾ ಇವನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಿದ್ಲು. ಹೆಂಡತಿ ಹೀಗೆ ಹೇಳಿದ್ದೆ ತಡ ಗಂಡ ಮತ್ತಷ್ಟು ಕೆರಳಿ ಕೆಂಡವಾಗಿದ್ದ. ನನಗೆ ಹೇಳದೆ ಅದ್ಹೇಗೆ ಸೇರಿಸ್ಕೊಂಡೆ, ನಾನೇ 5 ಲಕ್ಷ ಹಣ ಕೊಟ್ಟಿದ್ದೆ, ಈಗ ಪಾರ್ಟ್ನರ್ ಅವಶ್ಯಕತೆ ಏನಿತ್ತು ಅಂತ ಗದರಿಸಿದ್ದ. ಅಲ್ಲದೆ ಹೆಂಡತಿಯ ಕೈ ಹಿಡ್ಕೊಂಡು ಮನೆಗೆ ದರದರ ಅಂತ ಹೇಳ್ಕೊಂಡು ಹೋಗಿದ್ದ. ಸೀದಾ ಮನೆಗೆ ಬರ್ತಿದ್ದಂತೆ ಪದ್ಮರಾಜನ್ ನೀಲಾ ಕೆನ್ನೆಗೆ ಬಾರಿಸಿದ್ದ. ಅವನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದೀಯಾ ಅಂತ ಹೇಳಿ ಬೆಂಡೆತ್ತಿದ್ದ. ಆದ್ರೆ ನೀಲಾ ಅಂಥದ್ದೇನಿಲ್ಲ ಅಂತಾನೆ ವಾದಿಸಿದ್ಲು. ಆದ್ರೆ ಇವಳ ಫೋನ್ ಕಿತ್ಕೊಂಡು ನೋಡಿದ್ರೆ 100 ಫೋನ್ ಕಾಲ್ಗಳು ಹಾಗೂ ಚಾಟಿಂಗ್ ಇವಳ ಅಕ್ರಮದ ಗುಟ್ಟನ್ನ ಬಯಲು ಮಾಡಿತ್ತು. ಇದೇ ಜಗಳ ಬೀದಿಗೂ ಬಂದಿತ್ತು. ಹಾಸಿನ್ ಮನೆಯವರಿಗೂ ವಿಷಯ ಗೊತ್ತಾಗ್ತಿದ್ದಂತೆ ನಾನು ಇನ್ವೆಸ್ಟ್ ಮಾಡಿರೋ ಹಣವನ್ನೆಲ್ಲ ವಾಪಸ್ ಕೊಡುವಂತೆ ಪಟ್ಟು ಹಿಡಿದಿದ್ದ. 2 ಲಕ್ಷದಷ್ಟು ಹಣ ಕೊಟ್ರೆ ನೀಲಾ ಮುಖಾನು ನೋಡಲ್ಲ ಅಂತ ಹಾಸಿನ್ ಬಾಂಡ್ ಪೇಪರ್ ನಲ್ಲಿ ಬರ್ಕೊಟ್ಟಿದ್ದ. ತನ್ನ ಹಣ ವಾಪಸ್ ಕೊಡೋವರೆಗೂ ನಾನು ಬೇಕರಿಯಲ್ಲಿ ಇರ್ತೀನಿ, ಬರೋ ಲಾಭದ ಹಣವನ್ನ ತಗೋತೀನಿ ಅಂತ ಹೇಳಿದ್ದ. ಇತ್ತ ಪದ್ಮರಾಜನ್ ನೀಲಾನ ಕಂಟ್ರೋಲ್ ಮಾಡಿ ಬೇಕರಿಗೆ ಹೋಗದಂತೆ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೆ ಅಕ್ರಮ ಸಂಬಂಧದ ರುಚಿ ನೋಡಿದ್ದ ನೀಲಾ ಗಂಡ ಬೇಡ ಬೇಡ ಅಂದ್ರೂ ಸದ್ದಿಲ್ಲದೆ ಹೋಗಿ ಹಾಸಿನ್ ಮುಂದೆ ಬೆತ್ತಲಾಗಿ ಬಿಡ್ತಿದ್ಲು. ಬೇಕರಿ ಲಾಸ್ ಆಗುತ್ತೆ, ಲಕ್ಷಾಂತರ ಮೌಲ್ಯದ ಮಾಲಿದೆ ಅಂತ ಹೇಳಿ ಪ್ರತಿನಿತ್ಯ ಬೇಕರಿಗೆ ಹೋಗಿ ಬೇಕರಿಯ ಹಿಂದಿನ ರೂಮ್ ನಲ್ಲಿ ಹಾಸಿನ್ಗೆ ತನ್ನ ಮಕರಂದದ ಹನಿ ಕೇಕ್ ನ ತಿನ್ನಿಸಿ ಬರ್ತಿದ್ಲು. ಇತ್ತ ಗಂಡನಿಗೆ ನೀನು ನನಗೆ ಹೀಗೆ ಟಾರ್ಚರ್ ಕೊಟ್ರೆ ನಿನ್ನ ಬಿಟ್ಟು ಹೋಗ್ತೀನಿ, ನನ್ನ ಜೀವನ ನಾನು ನೋಡ್ಕೋತೀನಿ ಅಂತ ನೀಲಾ ಬೆದರಿಸ್ತಿದ್ಲು. ಇದರಿಂದ ಮುದಿ ಪದ್ಮರಾಜನ್ ಅದೆಲ್ಲಿ ನನ್ನ ಮಗನನ್ನ ದೂರ ಮಾಡ್ತಾಳೋ ಅನ್ನೋ ಭಯದಲ್ಲಿ ಹೆಂಡತಿಯ ಚೆಲ್ಲಾಟವನ್ನೆಲ್ಲ ನೋಡ್ಕೊಂಡು ಸುಮ್ಮನಾಗಿದ್ದ. ಗಂಡನಾದವನು ಹೆಂಡತಿಯ ಕಳ್ಳಾಟಗಳನ್ನ ಎಷ್ಟು ದಿನ ಅಂತ ನೋಡ್ಕೊಂಡಿರ್ತಾನೆ ಹೇಳಿ. ಒಂದು ದಿನ ಪದ್ಮರಾಜನ್ ತನ್ನ ಹೆಂಡತಿಯ ಕೊಲೆಗೆ ಸ್ಕೆಚ್ ಹಾಕಿದ್ದ. ಅದು ಆಕ್ಸಿಡೆಂಟ್ ಥರಾನೇ ಇರಬೇಕು, ನನ್ನ ಕೊರಳಿಗೆ ಉರುಳಾಗಬಾರ್ದು ಅಂತ ಪಕ್ಕ ಪ್ಲಾನ್ ಮಾಡಿದ್ದ. 5 ಲೀಟರ್ ಪೆಟ್ರೋಲ್ ನ ತಗೊಂಡು ಇಟ್ಕೊಂಡಿದ್ದ. ಕಳೆದ ವರ್ಷ ಡಿಸೆಂಬರ್ 10ರಂದು ರಾತ್ರಿ 8:30 ಸುಮಾರಿಗೆ ತನ್ನ ಹೆಂಡತಿಗೆ ಫೋನ್ ಮಾಡಿ ಎಲ್ಲಿದ್ದೀಯಾ, ನನ್ನ ಗಾಡಿ ಕೆಟ್ಟ ಹೋಗಿದೆ ಅಂತ ಹೇಳಿದ್ದ. ಆಗ ಕೊಲ್ಲಂ ಹತ್ರ ಯಾರೂ ಇಲ್ಲದ ಸ್ಪಾಟ್ ನೋಡ್ಕೊಂಡು ಅಲ್ಲಿಗೆ ಹೆಂಡತಿಯನ್ನ ಕರೆಸ್ಕೊಂಡಿದ್ದ. ಹೆಂಡತಿಯ ಕಾರು ಬಂದು ಎದುರು ನಿಲ್ತಿದ್ದಂತೆ ಒಂದು ಕಲ್ಲು ತಗೊಂಡು ಕಾರಿನ ಗ್ಲಾಸ್ ಪುಡಿಗಟ್ಟಿದ್ದ. ಕೈಯಲ್ಲಿದ್ದ ಪೆಟ್ರೋಲ್ ನ ಕಾರಿನ ಮೇಲೆ ಸುರಿದಿದ್ದ. ನನ್ನ ಹೆಂಡತಿ ಜೊತೆ ಅವಳ ಲವರ್ ಕೂಡ ಇದ್ದಾನೆ ಅನ್ಕೊಂಡ ಪದ್ಮರಾಜನ್ ಕಾರಿಗೆ ಬೆಂಕಿ ಇಟ್ಟು ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೂತಿದ್ದ. ವಿಪರ್ಯಾಸ ಅಂದ್ರೆ ಅವತ್ತು ಗಂಡ ಫೋನ್ ಮಾಡ್ತಿದ್ದಂತೆ ನೀಲಾ ತನ್ನ ಬಾಯ್ ಫ್ರೆಂಡ್ಗೆ ನೀನು ಬರಬೇಡ, ನನ್ನ ಗಂಡ ನೋಡಿದ್ರೆ ಗಲಾಟೆ ಮಾಡ್ತಾನೆ ಅಂತ ಹೇಳಿ ಅವನ ಒಮ್ನಿ ಕಾರಿನಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ಸೋನಿ ಅನ್ನೋ ಹುಡುಗನನ್ನ ಕರ್ಕೊಂಡು ಬಂದಿದ್ಲು. ಪದ್ಮರಾಜನ್ ಸೇಡಿನ ಜ್ವಾಲೆಯಲ್ಲಿ ಪತ್ನಿ ನೀಲಾ ಜೀವಂತವಾಗಿ ಸುಟ್ಟು ದಹನವಾದ್ರೆ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದ ಅಮಾಯಕ ಸೋನಿ ಬೆಂಕಿಯಲ್ಲಿ ಬೆಂದು ಹೋಗಿದ್ದ. ಕತ್ತಲಲ್ಲಿ ಪದ್ಮರಾಜನ್ ಸರಿಯಾಗಿ ನೋಡಿಕೊಳ್ಳದೆ ದುಡುಕಿದ್ದ. ಇಲ್ಲಿ ಪದ್ಮರಾಜನ್ ಸೇಡು ತೀರಿಸಿಕೊಳ್ಳೋಕೆ ಹೋಗಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರೆ ಮತ್ತೊಬ್ಬನ ಜೊತೆ ಬೆತ್ತಲಾಗಿದ್ದಕ್ಕೆ ನೀಲಾ ಇನ್ನಿಲ್ಲದಂತಾದ್ಲು. ಕೊನೆಗೆ ಅಪ್ಪ ಅಮ್ಮನ ಜಗಳಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಪದ್ಮರಾಜನ್ ಮಗ ಅನಾಥವಾದ್ರೆ ಏನು ಅರಿಯದ ಒಬ್ಬ ಅಮಾಯಕ ಇಲ್ಲಿ ಬಲಿಯಾಗಿದ್ದ. ದುರಂತ ಅಂದ್ರೆ ಇಷ್ಟಕ್ಕೆಲ್ಲ ಕಾರಣನಾದ ಹಾಸಿನ್ ಇವತ್ತು ಹಾಯಾಗಿ ತನ್ನ ಜೀವನವನ್ನ ನಡೆಸ್ತಾ ಇದ್ದಾನೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.